ನಮಸ್ಕಾರ ವೀಕ್ಷಕರೇ, ಇದು ನಿಮ್ಮ ನೆಚ್ಚಿನ ಮನಿ ಮಂತ್ರ ಕಾರ್ಯಕ್ರಮ. ನಾನು ಹೂಡಿಕೆ ತಜ್ಞ ವೆಂಕಟೇಶ್. ಇಂದಿನ ಶನಿವಾರದ ವಿಶೇಷ ಕಾರ್ಯಕ್ರಮದಲ್ಲಿ ಷೇರುಪೇಟೆಯ ಮಹತ್ವ, ಶೇರಲ್ಲಿ ಯಾಕೆ ಎಲ್ಲರೂ ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು, ಇದರಿಂದ ದೇಶಕ್ಕೆ ಮತ್ತೆ ನಮಗೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದವರಿಗೆ ಯಾವ ರೀತಿ ಉಪಯೋಗಗಳು ಆಗುತ್ತೆ ಅಂತ ತಿಳಿಸ್ಕೊಡ್ತೀವಿ. ಮೊದಲಿಗೆ ನಿನ್ನೆ ಷೇರುಪೇಟೆಯ ವರದಿ. ನಿನ್ನೆ ನಿಫ್ಟಿ ಸೂಚ್ಯಾಂಕವು 32 ಪಾಯಿಂಟ್ಗಳ ಇಳಿಕೆಯನ್ನ ಕಂಡು 5676ರಲ್ಲಿ ಕ್ಲೋಸ್ ಆದ್ರೆ, ಸೆನ್ಸೆಕ್ಸ್ ಸೂಚ್ಯಾಂಕ 130 ಪಾಯಿಂಟ್ಗಳ ಇಳಿಕೆಯನ್ನ ಕಂಡು 18675ರಲ್ಲಿ ಕ್ಲೋಸ್ ಆಯಿತು. ಮತ್ತೆ ಮಲ್ಟಿ ಕಮಾಡಿಟಿ ಎಕ್ಸ್ಚೇಂಜ್ ನಲ್ಲಿ ಚಿನ್ನ 54 ಪಾಯಿಂಟ್ಗಳ ಇಳಿಕೆಯನ್ನ ಕಂಡು 31267ರಲ್ಲಿ ಕ್ಲೋಸ್ ಆದ್ರೆ, ಬೆಳ್ಳಿ 453 ಪಾಯಿಂಟ್ಗಳ ಇಳಿಕೆಯನ್ನ ಕಂಡು 61325ರಲ್ಲಿ ಕ್ಲೋಸ್ ಆಗಿದೆ. ತಮ್ಮೆಲ್ಲರಿಗೂ ಕೂಡ ಸಜೆಷನ್ಸ್ ಗಳನ್ನ ತಿಳಿಸ್ಕೊಡ್ತಾ ಇದೀವಿ. ಶಾರ್ಟ್ ಟರ್ಮ್ ಟ್ರೇಡಿಂಗ್ ಅಂದ್ರೇನೆ ಟೆಕ್ನಿಕಲ್ ಟ್ರೇಡಿಂಗ್ ಆಗಿರಬೇಕು. ಯಾಕಂದ್ರೆ ಟೆಕ್ನಿಕಲ್ ಟ್ರೇಡಿಂಗ್ ಅಂದ್ರೇನೆ ಕನ್ಫರ್ಮ್ಡ್ ಟ್ರೇಡ್. ತಾವು ಟ್ರೇಡ್ ಕನ್ಫರ್ಮ್ ಆದಾಗ ತಾವು ಟ್ರೇಡ್ ಅನ್ನ ಮಾಡಿದ್ರೆ ಪ್ರತಿನಿತ್ಯ ಅಲ್ಪನಾದರೂ ಗಳಿಸ್ತೀರಾ. ನಿನ್ನೆ ಅಂತ ಮಾರ್ಕೆಟ್ ಅಲ್ಲೂ ಕೂಡ ತಾವು ಉತ್ತಮವಾದ ಟೆಕ್ನಿಕಲ್ ಅನಾಲಿಸಿಸ್ ಗಳನ್ನ ಪಡ್ಕೊಂಡಿದ್ರೆ ಯಾವುದೇ ರೀತಿಯಾದ ಲಾಸಸ್ ಆಗ್ತಾ ಇರಲಿಲ್ಲ. ತಾವು ಅಲ್ಪನಾದರೂ ಗಳಿಸ್ತಾ ಇದ್ರಿ. ನಿನ್ನೆ ಅಂತ ಮಾರ್ಕೆಟ್ ನಲ್ಲೂ ಕೂಡ ಏನು 2M ನ ಅಡ್ವೈಸರ್ಸ್ ಗಳು ನಾವು ಕೊಟ್ಟಂತ ಲೆವೆಲ್ಸ್ ಗಳು ಮಾರ್ಕೆಟ್ ನ ಔಟ್ ಪರ್ಫಾರ್ಮ್ ಮಾಡಿದೆ. ನಾವು ಕೊಟ್ಟಂತ ಸಜೆಷನ್ಸ್ ಗಳನ್ನ ತಮಗೆ ನಿನ್ನೆಯ ಸಜೆಷನ್ಸ್ ಏನು ಅಲ್ಪ ಪ್ರಾಫಿಟ್ ಕೊಟ್ಟಿದೆ. ಆದ್ರೂ ಕೂಡ ತಮ್ಮೆಲ್ಲರಿಗೂ ತಿಳಿಸ್ತಾ ಇದ್ವಿ. ನಿನ್ನೆ ಏನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಫ್ಯೂಚರ್ಸ್ ನ ಮತ್ತೆ ಶೇರ್ಸ್ ನ ಸಜೆಷನ್ಸ್ ಅನ್ನ ತಿಳಿಸಿದ್ದು, ಅದರಲ್ಲಿ 10 ರೂಪಾಯಿ ಗಳಿಕೆಯಾಗಿ ಪ್ರತಿ ಲಾಟ್ಗೆ 1250 ರೂಪಾಯಿಗಳು ಗಳಿಕೆ ಆಯಿತು. ಮತ್ತೇನು ನಿನ್ನೆ ಬ್ಯಾಂಕ್ ನಿಫ್ಟಿಯಲ್ಲಿ ತಾವೆಲ್ಲರೂ ಕೂಡ ಸ್ಟ್ರೆಂತ್ ಅನ್ನ ಕಂಡಿದ್ರೆ, ಬ್ಯಾಂಕ್ ನಿಫ್ಟಿ ಫ್ಯೂಚರ್ಸ್ ನ ಏನು ರೆಕಮೆಂಡೇಶನ್ಸ್ ಅನ್ನ ಮಾಡಿದ್ದು, ಅದರಲ್ಲಿ 40 ಪಾಯಿಂಟ್ಸ್ ಗೇನ್ ಆಗಿದೆ ಪ್ರತಿ ಒಂದು ಶೇರಿಗೆ. ಅದು ಮತ್ತೆ ಪ್ರತಿ ಒಂದು ಲಾಟ್ಗೆ 1000 ರೂಪಾಯಿಗಳು ಗಳಿಕೆ ಆಗಿದೆ. ಏನು ನಿಫ್ಟಿ ಫ್ಯೂಚರ್ಸ್ ನ ಸಲಹೆಯನ್ನ ರೆಕಮೆಂಡೇಶನ್ಸ್ ಮಾಡಿದ್ದು. ಮಾಧ್ಯಮದಲ್ಲೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಮಾರ್ಕೆಟ್ ನಿಫ್ಟಿ ಫ್ಯೂಚರ್ಸ್ ಇನ್ ಕೇಸ್ 5695 ಲೆವೆಲ್ಸ್ ಅನ್ನ ಬ್ರೇಕ್ ಆದ್ರೆ ಮಾರ್ಕೆಟ್ ಕರೆಕ್ಷನ್ಸ್ ಆಗುತ್ತೆ ಅಂತ ಏನು ತಿಳಿಸಿದ್ದು. ಆ ಲೆವೆಲ್ಸ್ ಅನ್ನ ಕರೆಕ್ಷನ್ಸ್ ಆದ್ಮೇಲೆ ಯಾರು ಶಾರ್ಟ್ ಅನ್ನ ಮಾಡ್ಕೊಂಡ್ರೆ ಅವರಿಗೆ ಮಿನಿಮಮ್ 15 ಪಾಯಿಂಟ್ಸ್ ಗೇನ್ ಆಗಿ ಪ್ರತಿ ಲಾಟ್ಗೆ 750 ರೂಪಾಯಿಗಳು ಗೇನ್ ಆಗಿದೆ. ಮತ್ತೆ ರಿಲಯನ್ಸ್ ಇನ್ಫ್ರಾ ನಾವನ್ನ ಕ್ಯಾಶ್ ನಲ್ಲಿ ಬೈಯಿಂಗ್ ಅನ್ನ BTST ಸಜೆಷನ್ಸ್ ಅನ್ನ ನಿನ್ನೆ ನಾವು ತಿಳಿಸಿದ್ದು. ಮತ್ತೆ ICICI ಬ್ಯಾಂಕ್ ನ ಏನು ಕಾಲ್ ಆಪ್ಷನ್ಸ್ ಅನ್ನ ಮಾರ್ನಿಂಗ್ ಟ್ರೇಡ್ ಅಲ್ಲಿ ತಿಳಿಸಿದ್ದು, ಅದನ್ನ ಎಕ್ಸಿಟೆಡ್ ಕಾಸ್ಟ್ ಅಲ್ಲಿ ಕ್ಲೋಸ್ ಮಾಡಿ ಯಾವುದೇ ರೀತಿಯಾದ ಲಾಸ್ ಆಗದಂಗೆ ತಡೆಗಟ್ಟಿದ್ದೀವಿ. ನೋಡಿ, ನೆನ್ನೆ ಹಂತ ವರ್ಸ್ಟ್ ಮಾರ್ಕೆಟ್ ಅಲ್ಲೂ ಕೂಡ ನಾವು ಔಟ್ ಪರ್ಫಾರ್ಮ್ ಮಾಡ್ತೀವಿ. ಯಾಕಂದ್ರೆ ನಾವು ಅನುಸರಿಸೋದು ಟೆಕ್ನಿಕಲ್ ಟ್ರೇಡಿಂಗ್. ಏನು ಫಂಡಮೆಂಟಲ್ ನ್ಯೂಸ್ ಗಳನ್ನೇ ಆಧರಿಸಿ ಏನು ಇಂಟ್ರಾಡೇ ಮಾಡಕ್ ಹೋಗ್ತೀರಾ, ಅವರೆಲ್ಲ ನಿನ್ನೆ ಫುಲ್ ಆಗಿ ಟ್ರಾಪ್ ಆಗಿಬಿಡ್ತೀರಾ. ಯಾಕಂದ್ರೆ ನಿನ್ನೆ ಬಂದಂತ 2 ನ್ಯೂಸ್ ಗಳನ್ನು ತಾವು ನೋಡೋದಾದ್ರೆ ಪಾಸಿಟಿವ್ ಆಗಿತ್ತು. ಆದ್ರೆ ಫಂಡಮೆಂಟಲ್ ಬೇಸಿಸ್ ಅಲ್ಲಿ ಲಾಂಗ್ ಟರ್ಮ್ ಗೆ ಬೆಟರ್. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ತಾವು ಫಂಡಮೆಂಟಲ್ ಬೇಸಿಸ್ ಅಲ್ಲಿ ಮಾಡಬಹುದು. ತಾವು ಶೇರ್ಸ್ ಗಳನ್ನ ಇನ್ವೆಸ್ಟ್ ಮಾಡಿ 6 ತಿಂಗಳಾದ್ರೂ ಕಾಯ್ತೀರಾ, ವರ್ಷನಾದ್ರೂ ಕಾಯ್ತೀನಿ, 3 ವರ್ಷನಾದ್ರೂ ಕಾಯ್ತೀನಿ ಅನ್ನೋದಾದ್ರೆ ತಾವು ಫಂಡಮೆಂಟಲ್ ಬೇಸಿಸ್ ಗೆ ಹೋಗ್ಬೇಕಾಗತ್ತೆ. ಇಲ್ಲ ಶಾರ್ಟ್ ಟರ್ಮ್ ಅಲ್ಲಿ ಫಂಡಮೆಂಟಲ್ ಬೇಸಿಸ್ ಅಲ್ಲಿ ನಾನು ದುಡ್ಡು ಮಾಡ್ಕೊಳ್ಳೋಣ ಅಂದ್ರೆ ಅದು ತುಂಬಾನೇ ಕಷ್ಟ. ನಿನ್ನೆ ತಾವು ನೋಡೋದಾದ್ರೆ IIP ಡಾಟಾ ಏನು ಜುಲೈನ IIP ಡಾಟಾ 0.94 ಇತ್ತು ರಿವೈಸ್ಡ್ IIP ಡಾಟಾ. ನಿನ್ನೆ ಬಂದಂತ ಆಗಸ್ಟ್ ನ IIP ಡಾಟಾ 2.7 ಬಂತು, ಉತ್ತಮವಾಗಿ ಬಂತು. ಆದ್ರೂ ಕೂಡ ಮಾರ್ಕೆಟ್ ಸ್ಟ್ರೆಂತ್ ಅನ್ನ ನೋಡ್ಲಿಲ್ಲ, ಪಾಸಿಟಿವ್ ಆಗ್ಲಿಲ್ಲ. ಜಸ್ಟ್ ಬಂದ ತಕ್ಷಣನೇ ಒಂದ್ ಸ್ವಲ್ಪ ಮಟ್ಟಿಗೆ ಚೇತರಿಕೆಯನ್ನ ಕಂಡು ಆಮೇಲೆ ಕುಸಿದು ಬಿತ್ತು ಮಾರ್ಕೆಟ್. ನಂತರ ತಾವು ನೋಡೋದಾದ್ರೆ ಏನು ರಂಗರಾಜನ್ ಕಮಿಟಿ ಶುಗರ್ ಡಿ ಕಂಟ್ರೋಲ್ಗೆ ಉತ್ತಮವಾದ ರಿಪೋರ್ಟ್ ಅನ್ನ ಕೊಡ್ತು. ಏನು ಶುಗರ್ಸ್ ನಂತ ಪ್ರೊಡ್ಯೂಸ್ ಮಾಡುವ ಮಿಲ್ಗಳು ಶುಗರ್ ನ ಓಪನ್ ಮಾರ್ಕೆಟ್ ನಲ್ಲಿ ಮಾರ್ಕೆಟ್ ಪ್ರೈಸ್ ಗೆ ಮಾರಬೇಕು, ಗೌರ್ಮೆಂಟ್ ಫಿಕ್ಸ್ ಮಾಡಿದ ಪ್ರೈಸಸ್ ಗೆ ಮಾರಬಾರದು, ಏನು ಸರಿಯಾದ ರೀತಿಯ ಬೆಲೆಯಲ್ಲಿ ಮಾರಬೇಕು. ಏನು ಶುಗರ್ ಮಿಲ್ಗಳು ಶುಗರ್ಸ್ ಅನ್ನ ಓಪನ್ ಮಾರ್ಕೆಟ್ ಅಲ್ಲಿ ಮಾರ್ತಾರೆ, ಅದರಲ್ಲಿ ಅಪ್ ಟು 70% ಆಫ್ ಬೆನಿಫಿಟ್ ಕೇನ್ ಗ್ರೋವರ್ಸ್ಗೆ ಅಂದ್ರೆ ಕಬ್ಬನ್ನ ಬೆಳೆಗಾರರಿಗೆ ಪಾಸ್ ಆಗಬೇಕು. ಯಾಕಂದ್ರೆ ಕಬ್ಬಿನ ಬೆಳೆಗಾರರು ತುಂಬಾನೇ ನಷ್ಟದಲ್ಲಿದ್ದಾರೆ, ಫಾರ್ಮರ್ಸ್ಗೆ ತುಂಬಾನೇ ಸಪೋರ್ಟ್ ಆಗಲಿ ಅಂತ ತಿಳಿಸ್ತು. ಮತ್ತೇನು ಗೌರ್ಮೆಂಟ್ ಸಬ್ಸಿಡಿ ರೇಟ್ ಅಲ್ಲಿ ಶುಗರ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೆ. ಇದಕ್ಕೆ ಅದು ಗೌರ್ಮೆಂಟ್ ಏನು ಮಿಲ್ಗಳಿಗೆ ಕಡಿಮೆ ರೇಟ್ ನಲ್ಲಿ ಗೌರ್ಮೆಂಟ್ ಗೆ ಶುಗರ್ ಅನ್ನ ಕೊಡಿ ಅಂತ ಹೇಳ್ತಾ ಇತ್ತು. ಅದನ್ನ ಮಾಡಬಾರ್ದು. ಇವಾಗ ಓಪನ್ ಮಾರ್ಕೆಟ್ ನಲ್ಲಿ ಗೌರ್ಮೆಂಟ್ ಶುಗರ್ಸ್ ಅನ್ನ ಬೈ ಮಾಡಬೇಕು, ಸಬ್ಸಿಡಿಯನ್ನ ತನ್ನ ಬೊಕ್ಕಸದಿಂದ ಭರಿಸಬೇಕು ಹೊರತು ಶುಗರ್ ಮಿಲ್ಗಳಿಗೆ ಲಾಸ್ ಆಗುವ ತರ ಮಾಡಬಾರ್ದು ಅಂತ ಏನು ರಿಪೋರ್ಟ್ ಕೊಟ್ಟು. ಇದು ಕೂಡ ಉತ್ತಮವಾಗಿ ಬಂದಿದೆ. ಆದ್ರೆ ಈ ರಿಪೋರ್ಟ್ ಇನ್ನು ಕ್ಯಾಬಿನೆಟ್ ನಲ್ಲಿ ಅಪ್ರೂವ್ ಆಗಬೇಕಾಗಿದೆ, ನಮೂದನೆ ಆಗಬೇಕಾಗಿದೆ ಅಂತ ತಿಳಿಸ್ತಾ ಇದ್ದೀನಿ. ಇದು ಆದಲ್ಲಿ ಶುಗರ್ ಕಂಪನಿಯ ಶೇರ್ಸ್ಗಳು ಸ್ವಲ್ಪ ಮಟ್ಟಿಗೆ ಚೇತರಿಕೆ ಆಗೋದನ್ನ ತಾವು ಕಂಡಿದ್ದೀರಾ. ನಾವೇನು ನಿನ್ನೆ ಮಾರ್ನಿಂಗ್ ತಮ್ಮೆಲ್ಲರಿಗೂ ರೆಕಮೆಂಡೇಶನ್ಸ್ ಅನ್ನ ಕೊಟ್ಟಿದ್ದು, ಬಜಾಜ್ ಹಿಂದೂಸ್ತಾನ್ ಉತ್ತಮವಾಗಿದೆ ಶುಗರ್ ಇಂಡಸ್ಟ್ರಿಯಲ್ ಅಂತ. ಏನು ಮಾರ್ನಿಂಗ್ ಟ್ರೇಡ್ ಅಲ್ಲಿ ಅದು 32 ರೂಪೀಸ್ಗೆ ಯಾರು ಬೈ ಮಾಡ್ಕೊಂಡ್ರೆ ಅದು 32.50 ವರೆಗೂ ಕೂಡ
ಟ್ರೇಡಿಂಗ್ ಅಲ್ಲಿ ಮೇಲೋಗಿದೆ. 1.5 ರೂಪಾಯಿಗಳು ಕೇವಲ 30 ರೂಪಾಯಿ ಶೇರ್ಸ್ಗಳಲ್ಲಿ ಯಾರು ಬೈಯನ್ನ ಮಾಡ್ಕೊಂಡ್ರೆ ಅವರಿಗೆ ಕೊಟ್ಟಿದೆ. ಈ ರಿಪೋರ್ಟ್ ಏನಾದರೂ ಅನುಮೋದನೆ ಆದಲ್ಲಿ, ಈ ರಿಪೋರ್ಟಿಗೆ ಕ್ಯಾಬಿನೆಟ್ ಅಲ್ಲಿ ಸ್ವೀಕಾರ ಸಿಕ್ಕಲ್ಲಿ ಈ ಶೇರ್ಸ್ಗಳು ಇನ್ನೂ ಮತ್ತಷ್ಟು ಮೇಲೋಗುತ್ತೆ. ಮತ್ತೆ ಪ್ರತಿಯೊಬ್ಬರು ಕೂಡ ಏನು ಕರೆ ಮಾಡಿ ಕೇಳ್ತಾ ಇದ್ದಾರೆ, ಸರ್ ತಾವು ಆಪ್ಷನ್ಸ್ ಟ್ರೇಡಿಂಗ್ ಕ್ಲಾಸಸ್ ಅನ್ನ ಇದೆ 14th ಅಕ್ಟೋಬರ್ ಅಂದ್ರೆ ನಾಳೆ ಅಲ್ಲ ನಾಡಿದ್ದು ಏನು ಕ್ಲಾಸಸ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದೀರಾ, ಈ ಕ್ಲಾಸಸ್ ನಾಳೆಯಲ್ಲಿ ಕೇವಲ ಆಪ್ಷನ್ ಸ್ಟ್ರಾಟಜಿ ಮಾತ್ರ ತಿಳಿಸ್ಕೊಡ್ತೀರಾ ಸರ್, ಟೆಕ್ನಿಕಲ್ಸ್ ಇರೋದಿಲ್ವಾ, ಬೇಸಿಕ್ಸ್ ಇರೋದಿಲ್ವಾ? ನಾವು ಕೂಡ ಶೇರ್ ಮಾರ್ಕೆಟ್ ಬಗ್ಗೆ ಕಲಿಬೇಕು ಅಂತ ಇದೀವಿ, ತಾವು ಯಾಕೆ ಓನ್ಲಿ ಟ್ರೇಡರ್ಸ್ ಅನ್ನ ಕಾನ್ಸಂಟ್ರೇಟ್ ಮಾಡ್ತೀರಾ? ನಮಗೂ ಕೂಡ ಬಿಗಿನರ್ಸ್ ಆಗಿದೀವಿ, ಶೇರ್ ಮಾರ್ಕೆಟ್ ಅಂದ್ರೆ ನಮಗೆ ABCD ಗೊತ್ತಿಲ್ಲ, ಇನ್ನು ನಾವು ಝೀರೋ ಶೇರ್ ಮಾರ್ಕೆಟ್. ಶೇರು ಅಂದ್ರೆ ಈ ಶೇರುಗಳಂದ್ರೆ ಏನು, ಶೇರ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಮಗೇನು ಉಪಯೋಗ ಆಗುತ್ತೆ, ಮತ್ತೆ ನಮ್ಮ ದೇಶಕ್ಕೆ ಏನು ಉಪಯೋಗ ಆಗುತ್ತೆ ಅಂತ ಏನು ಸಾವಿರಾರು ಕರೆಗಳು ಬರ್ತಾ ಇದೆ, ಜನ ಸಮೂಹವನ್ನೇ ಕರೆ ಮಾಡಿ ಕೇಳ್ತಾ ಇದೆ. ಪ್ರತಿಯೊಬ್ಬರಿಗೂ ಕೂಡ ಹೇಳಕ್ ಇಷ್ಟಪಡ್ತೀನಿ, ಷೇರುಗಳು ಕೇವಲ ಷೇರು ಅಂತ ತಾವು ಕನ್ಸಿಡರ್ ಮಾಡಕ್ ಹೋಗ್ಬೇಡಿ. ಷೇರುಪೇಟೆ, ಷೇರು ವ್ಯವಹಾರ ಅಂದ್ರೆ ಇದು ದೇಶದ ಎಕನಾಮಿ ಅಂತ ತಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಯಾಕಂದ್ರೆ ದೇಶದ ಎಕನಾಮಿಯನ್ನ ಪ್ರತಿಬಿಂಬಿಸೋದು ಆ ದೇಶದ ಇಂಡಸ್ಟ್ರಿಗಳು, ಆ ದೇಶದ ಬಿಸ್ನೆಸ್ ಹೌಸಸ್ಗಳು, ನಮ್ಮ ದೇಶದ ಕಂಪನಿಗಳು, ನಮ್ಮ ದೇಶದ ಬಿಸ್ನೆಸ್ಗಳು ಲಿಸ್ಟ್ ಆಗಿರೋದು ಎಕ್ಸ್ಚೇಂಜ್ಗಳಲ್ಲಿ. ಎಕ್ಸ್ಚೇಂಜ್ಗಳು ದೇಶದ ಎಕನಾಮಿಯನ್ನ, ದೇಶದ ಆರ್ಥಿಕತೆಯನ್ನ ಬಿಂಬಿಸ್ತವೆ. ನಾವು ಆ ದೇಶದ ಶೇರ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಮ್ಮ ಇಂಡಸ್ಟ್ರಿಗಳು ಸ್ಟ್ರಾಂಗ್ ಆಗಿ ಮುಂದೆ ಬರ್ತವೆ. ನಮ್ಮ ದೇಶದಲ್ಲಿ ಇಂಡಸ್ಟ್ರಿಗಳು ಬೆಳೆಯೋಕ್ಕೆ ಬೇಕಾದಂತಹ ಹಣ ಕೈಗಾರಿಕೋದ್ಯಮಿಗಳಿಗೆ ದೊರಕುತ್ತೆ. ಇದು ಕೈಗಾರಿಕೆಗಳಿಗೆ, ದೇಶಗಳಿಗೆ ನಾವು ಶೇರ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಆಗುವಂತ ಅಳಿಲು ಸೇವೆ ಆಗಿದ್ರೆ ನಮಗೆ ಏನು ಉಪಯೋಗ ಆಗುತ್ತೆ ಅಂತ ಹೇಳೋದಾದ್ರೆ, ಪ್ರತಿದಿನ ಮೊದಲಿಂದನೂ ಕೂಡ ಬೇರೆ ಮಾಧ್ಯಮದಲ್ಲಿ ಬರುವಾಗ ಕೂಡ ತಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಿದ್ದು, ಉತ್ತಮವಾದ ಶೇರ್ಸ್ಗಳನ್ನೇ ಬೈ ಮಾಡ್ಕೊಳ್ಳಿ, ಉತ್ತಮವಾದ ಲಾಜಿಕ್, ಉತ್ತಮವಾದ ಮ್ಯಾನೇಜ್ಮೆಂಟ್, ಉತ್ತಮವಾದ ಪ್ರಾಡಕ್ಟ್ ಅನ್ನ ಹೊಂದಿರುವಂತಹ ಕಂಪನಿಗಳನ್ನ ಬೈ ಮಾಡ್ಕೊಳ್ಳಿ. ತಮ್ಮೆಲ್ಲರಿಗೂ ಕೂಡ ತಾವು ನೋಡೋದಾದ್ರೆ M&M ಶೇರ್ಸ್ ಅನ್ನ 700 ಬಳಿ ತಮ್ಮೆಲ್ಲರಿಗೂ ತಿಳಿಸಿದ್ದು ಏನು ಸ್ಕಾರ್ಪಿಯೋ ಕ್ಲಿಕ್ ಆಯ್ತು, ಅದೇ ರೀತಿ M&M ನ ಮಹೇಂದ್ರ ಅಂಡ್ ಮಹೇಂದ್ರ ಕಂಪನಿಯ ಏನು SV500 ಕೂಡ ಕ್ಲಿಕ್ ಆಗ್ತಾ ಇದೆ. ಆ ಕಂಪನಿಯ ಶೇರ್ಸ್ಗಳು ಉತ್ತಮವಾಗಿ ಮೇಲೋಗುತ್ತೆ ಅಂತ 700 ಇಂದ ಪ್ರತಿಯೊಬ್ಬರಿಗೂ ಕೂಡ ರೆಕಮೆಂಡೇಶನ್ಸ್ ಅನ್ನ ಮಾಡ್ತಾ ಬಂದೆ. ಆ ಶೇರ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಾದ್ರೆ ತಾವು ಷೇರುಪೇಟೆಯನ್ನ ಮರ್ತ್ಬಿಡಿ. ಷೇರುಪೇಟೆ ಡೌನ್ ಆಗ್ಲಿ ಅಪ್ ಆಗ್ಲಿ, ಆ ಶೇರ್ಸ್ ಅಂತೂ ತಮಗೆ ಕಂಟಿನ್ಯೂಸ್ ಆಗಿ ಪ್ರಾಫಿಟ್ ಕೊಡುತ್ತೆ. ತಾವೆಲ್ಲರೂ ನೋಡಿದಿರ, ಕಂಪನಿಗಳು ಉತ್ತಮವಾದ ಪ್ರಾಡಕ್ಟ್ ಅನ್ನ ಹೊಂದಿದ್ರೆ, ಉತ್ತಮವಾದ ಟೆಕ್ನಾಲಜಿಯನ್ನ ಹೊಂದಿದ್ರೆ, ಉತ್ತಮವಾದ ಅಪ್ಗ್ರೇಡೇಷನ್ಸ್ ಅನ್ನ ಮಾಡ್ತಾ ಇದ್ರೆ, ಕಾಲ ಕಾಲಕ್ಕೆ ಏನು ಚೇಂಜ್ ಅದರ್ವೈಸ್ ಚೇಂಜ್ ವಿಲ್ ಚೇಂಜ್ ಅಂತ ಪ್ರತಿನಿತ್ಯ ನಮ್ಮ ಕ್ಲಾಸಸ್ಗಳಲ್ಲೂ ಕೂಡ ನಾವು ತಿಳಿಸ್ತಾ ಇರ್ತೀವಿ. ಬದಲಾವಣೆಗೆ ತಕ್ಕಂತೆ ತಾವು ಬದಲಾಗ್ತಾರೆ, ಇಲ್ಲ ಅಂದ್ರೆ ತಾವು ಮಾರ್ಕೆಟ್ ನಲ್ಲಿ ಔಟ್ಡೇಟೆಡ್ ಆಗಿಬಿಡ್ತೀರಾ ಅಂತ. ಅದೇ ರೀತಿ ಉತ್ತಮವಾದ ಕಂಪನಿಗಳು, ಉತ್ತಮವಾದ ಪ್ರಾಡಕ್ಟ್ ಅನ್ನ ಹೊಂದಿರೋ ಕಂಪನಿಗಳಲ್ಲೇ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ, ನಾವು ತಿಳಿಸಿದಂತ ಏಷ್ಯನ್ ಪೇಂಟ್ಸ್ ಇರ್ಬೋದು, MRF ಇರ್ಬೋದು, ಎಲ್ಲಾ ಕಂಪನಿಗಳಲ್ಲೂ ಕೂಡ ಯಾರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಷೇರುಪೇಟೆ ಕಡೆ ನಂಬಿಕೆಯನ್ನ ಇಟ್ಟು ಇನ್ನೂ ಹೋಲ್ಡ್ ಮಾಡ್ತಾ ಇದ್ದಾರೆ, ಅವರು ಗಳಿಸ್ತಾನೆ ಹೋಗ್ತಾ ಇದ್ದಾರೆ. ಏನು ಇಂಥ ಉತ್ತಮವಾದ ಕಂಪನಿಗಳ ಶೇರ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ನಾವು ಬೇರೆ ಎಲ್ಲೂ ಇನ್ವೆಸ್ಟ್ ಮಾಡಿದ್ರು ಕೂಡ ಇಂಥ ರಿಟರ್ನ್ಸ್ ಗಳು ಸಿಗೋದಿಲ್ಲ, ನಮಗೆ ಇಲ್ಲಿ ಸಿಗುತ್ತೆ ಅಂತ ಆ ಶೇರ್ಸ್ ಗಳನ್ನ ತುಂಬಾನೇ ಜನ, ನೂರಾರು ಸಾವಿರಾರು ಜನ ನಾವೇನು ರೆಕಮೆಂಡೇಶನ್ಸ್ ಅನ್ನ ತಿಳಿಸ್ತು ಇನ್ನೂ ಅವರ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಇಟ್ಕೊಂಡಿದ್ದಾರೆ. ತಮಗೆ ಇಷ್ಟೇ ನಾನು ಹೇಳಕ್ ಇಷ್ಟಪಡೋದು, ಯಾರಿಗೆ ಸಮಯ ಅವಕಾಶ ಇದೆ, ಯಾರು ಷೇರ್ಪೇಟೆ ಬಗ್ಗೆ ಕಲಿಯಕ್ಕೆ ಸಾಧ್ಯತೆ ಇದೆ, ಅವರು ಟ್ರೇಡಿಂಗ್ ಅನ್ನ ಕಲ್ತ್ಕೊಳ್ಳೋದನ್ನ ಮಾಡಿ. ಅದು ಯಾರು ಸಮಯಾವಕಾಶ ಇಲ್ಲ, ಹೆಚ್ಚಿಗೆ ಶೇರ್ ಪೇಟೆ ಕಡೆ ತಮ್ಮ ಸಮಯನ ವಿನಿಸೋಕೆ ಸಾಧ್ಯ ಇಲ್ಲ, ಅವರು ಇಂತಹ ಕಂಪನಿಯ ಶೇರ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಟ್ರೇಡಿಂಗಿಗೆ ಟೆಕ್ನಿಕಲ್ ಅನ್ನೇ ತಾವು ಅನುಸರಿಸಬೇಕಾಗುತ್ತೆ. ಯಾಕಂದ್ರೆ ಟೆಕ್ನಿಕಲ್ ಟ್ರೇಡಿಂಗ್ ಅಂದ್ರೇನೆ ಕನ್ಫರ್ಮ್ಡ್ ಟ್ರೇಡ್. ಏನು ಇವತ್ತು ಮತ್ತೆ ನಾಳೆ ನಮ್ಮಲ್ಲಿ ಕ್ಲಾಸಸ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇವತ್ತು ಬಿಗಿನರ್ಸ್ಗೆ ಷೇರುಪೇಟೆಯಲ್ಲಿ A to B ಅಂತ ಇರೋದಿಲ್ಲ, A to Z ಅಂತ ಇರೋದಿಲ್ಲ. ಇದು 1 to ಇನ್ಫಿನೈಟ್, ಅಸಂಖ್ಯಾತ. ನೀವು 1 ರೂಪಾಯಿ ಅಲ್ಲ, ಕೋಟಿ ಅಲ್ಲ, ಬಿಲಿಯನ್ಸ್, ಟ್ರಿಲಿಯನ್ಸ್ ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ತಮಗೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಕಲಿಯೋದಕ್ಕೆ ಏನು ನಾವು ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾ ಇದ್ದೀವಿ ಇವತ್ತು ಮತ್ತೆ ನಾಳೆ. ಈ ಕಾರ್ಯಕ್ರಮದಲ್ಲಿ, ಈ ಶಿಬಿರದಲ್ಲಿ ತಾವು ಪಾಲ್ಗೊಳ್ಳಿ. ಷೇರುಪೇಟೆ ಬಗ್ಗೆ ಎಷ್ಟು ತಮಗೆ ಸಾಧ್ಯವಾಗುತ್ತೆ ಅಷ್ಟನ್ನು ಕೂಡ ಕಲ್ತ್ಕೊಳ್ಳಿ. ನಾವು ಖಚಿತವಾದ ಸಜೆಷನ್ಸ್ ಗಳನ್ನ ಏನು ತಿಳಿಸ್ತಾ ಇದೀವಿ, ಖಚಿತವಾದಂತಹ ಇನ್ವೆಸ್ಟ್ಮೆಂಟ್ ಸಜೆಷನ್ಸ್ ಗಳನ್ನ ತಿಳಿಸ್ತಾ ಇದೀವಿ. ಈ ವೀಕ್ ನಲ್ಲಿ ನಾವು ಕೊಟ್ಟಂತಹ ಸಜೆಷನ್ಸ್ ತಾವೆಲ್ಲ ನೋಡಿದ್ರ, ಕೊಟ್ಟಂತಹ JSW ಮತ್ತೆ PNB ಉತ್ತಮವಾದ ರಿಟರ್ನ್ಸ್ ಅನ್ನ ಕೊಟ್ಟಿದೆ. ಪ್ರತಿಯೊಂದು ಶೇರ್ ನಲ್ಲೂ 40-50 ರೂಪಾಯಿ ಗಳಿಕೆ ಆಗಿದೆ. ಇಂತಹದೇ ಶೇರ್ಸ್ ಗಳನ್ನ ಸಜೆಷನ್ಸ್ ಮಾಡ್ತಾನೆ ಇರ್ತೀವಿ. ತಾವು ಇಂಥ ಶೇರ್ಸ್ ಗಳನ್ನ ಟ್ರ್ಯಾಕ್ ಮಾಡಬೇಕೆ, ಇಂಥ ಶೇರ್ಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕೆ, ದಿನನಿತ್ಯ ಗಳಿಸಬೇಕೆ, ಆಗಾದ
ಕಾರ್ಯಕ್ರಮದಲ್ಲಿ ನಮ್ಮ ಕ್ಲಾಸಸ್ಗೆ ತಾವು ರಿಜಿಸ್ಟ್ರೇಷನ್ ಅನ್ನು ಮಾಡ್ಕೊಳ್ಳಿ. ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕೆ ಕರೆಯನ್ನ ಮಾಡಿ 9535350350 9591679677. ಹೆಚ್ಚಿನ ಮಾಹಿತಿಗೆ ತಾವು ಲಾಗಿನ್ ಮಾಡಿ www.2mbrokers.com. ಇಮೇಲ್ ಅನ್ನ ಮಾಡಿ customercare@2mbrokers.com ಅಂತ ತಿಳಿಸ್ತಾ ಇದ್ದೀನಿ. ಪ್ರತಿನಿತ್ಯ ವಿಶೇಷ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಮಾಹಿತಿಯನ್ನ ಕೊಡ್ತೀವಿ. ನಾಳಿನ ನಮ್ಮ ವಿಶೇಷ ಕಾರ್ಯಕ್ರಮ ಭಾನುವಾರದಂದು ಇನ್ ಬಿಟ್ವೀನ್ 8:20 to 8:30 ಮೂಡಿ ಬರಲಿದೆ. ಅಲ್ಲೂ ಮತ್ತಷ್ಟು ಮಾಹಿತಿಗಳನ್ನ ತಿಳಿಸ್ತೀನಿ. ಯಾರಿಗೆ ಹೆಚ್ಚಿನ ಶೇರ್ಸ್ಗಳ ಬಗ್ಗೆ, ಯಾವ ಶೇರ್ಸ್ಗಳನ್ನ ಹೋಲ್ಡ್ ಮಾಡಿದರೆ ಆ ಶೇರ್ಸ್ಗಳ ಬಗ್ಗೆ ನಮಗೆ ಇಮೇಲ್ ಅನ್ನ ಮಾಡಿ ಹೆಚ್ಚಿನ ಮಾಹಿತಿಗಳು ತಮಗೆ ದೊರಕುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೀನಿ. ಸರ್ವರಿಗೂ ವಂದನೆಗಳು.